ಬಂಧುಗಳೇ ನಮಸ್ಕಾರ, ನಾನು ವೀರನಗೌಡ. ಬಂಧುಗಳೇ, ಧರ್ಮಸ್ಥಳ ಪ್ರಕರಣ 91/2022 ಶ್ರೀಧರ್ ಹತ್ಯೆಗೆ ಸಂಬಂಧಪಟ್ಟಂತೆ ಧರ್ಮಸ್ಥಳದಲ್ಲಿ ಮತ್ತೊಂದು SIT ತಂಡ ರಚನೆಯಾಗಿರುವಂತಹದ್ದು. ಆ SIT ತಂಡದ ಮುಖ್ಯಸ್ಥ ಯಾರು ಅಂತಂದರೆ ಕೇಂದ್ರ ವಲಯ IGP ಆಗಿರ್ತಕ್ಕಂತಹ IPS ಲಾಬೂರಾಮ್ ಅವರು. ಬಟ್ ಇದು ಶ್ರೀಧರ್ ಹತ್ಯೆಗೆ ಸಂಬಂಧಪಟ್ಟಂತೆ ಈ ಕೇಸ್ ಯಾಕಾಯಿತು, ಮತ್ತೊಂದು SIT ತಂಡ ಯಾಕೆ ರಚನೆ ಆಯಿತು ಅನ್ನುವಂಥದ್ದ ನಾವು ನೋಡ್ತಾ ಹೋದರೆ, ಧರ್ಮಸ್ಥಳದ ಬೆಳ್ತಂಗಡಿ ತಾಲೂಕಿನ ಶಿಬಾಜಿ ಗ್ರಾಮದ ಫಾರ್ಮ್ ಹೌಸ್ ಒಂದರಲ್ಲಿ, ಅಂದರೆ AC ಕುರಿಯನ್ ಎನ್ನುವಂತಹ ವ್ಯಕ್ತಿಯ ಫಾರ್ಮ್ ಹೌಸ್ ಅದು. ಆ ಫಾರ್ಮ್ ಹೌಸ್ನ ಮಾಲೀಕತ್ವದಲ್ಲಿ ತೋಟದ ಮೇಲ್ವಿಚಾರಕನಾಗಿ ಶ್ರೀಧರ್ ಎನ್ನುವಂತಹ ವ್ಯಕ್ತಿ ಕೆಲಸ ಮಾಡ್ತಾ ಇರ್ತಾರೆ. ಒಂದು ತೋಟದ ಮೇಲ್ವಿಚಾರಕರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಈ ಮೇಲ್ವಿಚಾರಕನಾಗಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಒಂದು ಗಲಾಟೆ ನಡೆಯುತ್ತೆ, ಹಲ್ಲೆಗಳ ಆಗ್ತಕ್ಕಂತಹ ಕೆಲಸ ಆಗುತ್ತೆ. ಆಗ ತಿಮ್ಮಪ್ಪ ಪೂಜಾರಿ, ಲಕ್ಷ್ಮಣ್ ಪೂಜಾರಿ ಮತ್ತು KK ಆನಂದ್ ಪೂಜಾರಿ ಮತ್ತು ಮಹೇಶ್ ಪೂಜಾರಿ ಎನ್ನುವಂತಹ 4 ಜನ ಈ ವ್ಯಕ್ತಿಗಳು ಗಲಾಟೆಯನ್ನು ಮಾಡ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ತೋಟದ ಸಿಬ್ಬಂದಿಗಳಾದ ಪರಮೇಶ್ವರ ಮತ್ತು ಅಬ್ರಾಹಂ ಅಂತೇಳಿ ಈ ಇಬ್ಬರು ತೋಟದ ಸಿಬ್ಬಂದಿಗಳು ಏನು ಮಾಡ್ತಾರೆ ಅಂತಂದರೆ, ಈ ಹಲ್ಲೆಯನ್ನು, ಈ ಗಲಾಟೆಯನ್ನು ತಡೆಯುವಲ್ಲಿ ಯಶಸ್ವಿ ಆಗ್ತಾರೆ. ಅಂದರೆ ಇದನ್ನು ತಡೆದು ಅವರನ್ನು ಬಿಡಿಸಿ ಕಳಿಸ್ತಕ್ಕಂತಹ ಕೆಲಸವನ್ನು ಈ ಇಬ್ಬರು ವ್ಯಕ್ತಿಗಳು ಮಾಡ್ತಾರೆ. ಆದರೆ ಡಿಸೆಂಬರ್ 17, 2022 ಈ ಶ್ರೀಧರ್ ಎನ್ನುವಂತಹ ವ್ಯಕ್ತಿಯನ್ನು ಕರಿಬೇಕಾದ್ರೆ, ಕೂಗಬೇಕಾದ್ರೆ ಈತ ಮಾತನಾಡೋದಿಲ್ಲ. ಆಗ ಅವರನ್ನು ಹುಡುಕಾಡ್ತಾರೆ. ಈ ಏನು AC ಕುರಿಯನ್ ಮಾಲೀಕತ್ವದ ಫಾರ್ಮ್ ಹೌಸ್ ಏನಿದೆ, ಆ ಫಾರ್ಮ್ ಹೌಸ್ ಅಲ್ಲಿ ಹುಡುಕಾಡಿದಾಗ ಸುಮಾರು ಆ ಫಾರ್ಮ್ ಹೌಸಿನ 250-300 ಮೀಟರ್ ದೂರದಲ್ಲಿ ಈ ಶ್ರೀಧರ್ ವ್ಯಕ್ತಿಯ ಡೆಡ್ ಬಾಡಿ ಸಿಗುತ್ತೆ. ಅದನ್ನು ನೋಡಿದಾಗ ಈತ ಬೆತ್ತಲಾದಂತಹ ಸ್ಥಿತಿಯಲ್ಲಿ ಶ್ರೀಧರ್ ಅವರು ಇರ್ತಾರೆ. ಹಲ್ಲೆಗಳಾಗಿರ್ತಕ್ಕಂತಹ ಗುರುತುಗಳು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುತ್ತೆ. ಇದನ್ನು ಧರ್ಮಸ್ಥಳ ಠಾಣೆಯಲ್ಲಿ ಒಂದು 91/2022 ಅಂತೇಳಿ ಪ್ರಕರಣ ದಾಖಲು ಮಾಡ್ಕೊಳ್ತಾರೆ. ಇದು ಒಂದು ಕೊಲೆ ಅಂತೇಳಿ ಪ್ರಕರಣ ದಾಖಲು ಆಗುತ್ತೆ. ಆದರೆ ತನಿಖೆಯಲ್ಲಿ ವಿಷ ಸೇವಿಸಿ ಒಂದು ಅಸಹಜ ಸಾವು ಎನ್ನುವಂತಹ ರೀತಿಯಲ್ಲಿ ಈ ತನಿಖೆ ಕಂಡು ಬರುತ್ತೆ. ಹಾಗಾಗಿ ಏನು ಮಾಡ್ತಾರೆ ಅಂತಂದರೆ, ಹರೀಶ್ ಮುಗೇರ ಎನ್ನುವಂತಹ ಇವರ ಸಂಬಂಧಿ ಏನು ಮಾಡ್ತಾರೆ, ಹೈಕೋರ್ಟ್ಗೆ ಒಂದು ರಿಟ್ ಪಿಟಿಷನನ್ನು ಹೋಗ್ತಾರೆ. ಇದನ್ನು ನೀವು SIT ತಂಡ ಮಾಡಿ ರಚನೆ ಮಾಡಬೇಕು ಅಂತೇಳಿ. ಆಗ ಹೈಕೋರ್ಟ್ ಇವರ ತನಿಖೆಯನ್ನೆಲ್ಲ ನೋಡಿ ಮುಖಕ್ಕೆ ಉಗಿದಿದೆ. ಅಂದರೆ ಆಬ್ಸಲ್ಯೂಟ್ಲಿ ಶಾಡಿ, ಅಂದರೆ ಇದು ತನಿಖೆ ಅತ್ಯಂತ ಕಳಪೆಯಾಗಿದೆ ಅಂತೇಳಿ ಹೈಕೋರ್ಟ್, ಅಂದರೆ ಯಾರು ಹೈಕೋರ್ಟ್ನಲ್ಲಿ ನ್ಯಾಯಾಧೀಶರಾಗಿರ್ತಕ್ಕಂತಹ ನಾಗಪ್ರಸನ್ನ ಅವರಿರ್ತಕ್ಕಂತಹ ನ್ಯಾಯಪೀಠ ಅದು. ಹೈಕೋರ್ಟ್ನ ನ್ಯಾಯಾಧೀಶರು ನಾಗಪ್ರಸನ್ನ ಅವರು ಆಬ್ಸಲ್ಯೂಟ್ಲಿ ಶಾಡಿ, ತನಿಖೆ ಅತ್ಯಂತ ಕಳಪೆಯಾಗಿದೆ ಅಂತೇಳಿ ಮುಖಕ್ಕೆ ಉಗಿದ್ಬಿಟ್ಟು ಒಂದು ಸರ್ಕಾರಕ್ಕೆ ಮುಖಭಂಗ ಆಗಿರ್ತಕ್ಕಂಥದ್ದು ಮತ್ತು ಆ ಪೊಲೀಸ್ ಠಾಣೆಯಲ್ಲಿ ತನಿಖೆ ಮಾಡಿರ್ತಕ್ಕಂಥವರಿಗೆ ಕೂಡ ಚೆನ್ನಾಗಿ ಉಗಿದು ಉಪ್ಪಿನಕಾಯಿ ಹಾಕಿದ ಮೇಲೆ ಈಗ ಸರ್ಕಾರ ಒಂದು SIT ತಂಡವನ್ನು ರಚನೆ ಮಾಡಿರ್ತಕ್ಕಂಥದ್ದು. 2022 ನಡೆದಿರ್ತಕ್ಕಂತಹ ಶ್ರೀಧರ್ ಹತ್ಯೆ ಕೇಸ್ ಧರ್ಮಸ್ಥಳ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು 91/2022. ಈ ಶ್ರೀಧರ್ ಹತ್ಯೆಗೆ ಸಂಬಂಧಪಟ್ಟಂತೆ SIT ರಚನೆಯಾಗಿದ್ದು, SITಯ ರಚನೆಯಲ್ಲಿ ಕೇಂದ್ರ ವಲಯ IGP ಆಗಿರ್ತಕ್ಕಂಥ ಲಾಬೂರಾಮ್ ಅವರು ಇದರ ಮುಖ್ಯಸ್ಥಿಕೆಯನ್ನು ವಹಿಸಿರ್ತಕ್ಕಂಥದ್ದು. ನಂತರವಾಗಿ ಶ್ರೀ ಹರಿರಾಮ್ ಶಂಕರ್ IPS, ಅಂದರೆ ಇವರು SP ಉಡುಪಿ ಜಿಲ್ಲೆ, ಮತ್ತು MR ಹರೀಶ್ ಅಂತೇಳಿ DYSP ಬೆಂಗಳೂರು ಗ್ರಾಮಾಂತರ, ಈ 3 ಅಧಿಕಾರಿಗಳನ್ನು ಒಂದು SIT ತಂಡ ಮಾಡಿ ರಚನೆ ಮಾಡಿರ್ತಕ್ಕಂಥದ್ದು. ಬಂಧುಗಳೇ, ಈಗ ಏನಾಗ್ತಾ ಇದೆ ಅಂತಂದರೆ, ಇದು ನಾನು ಮುಂಚೆನೇ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅಸಹಜ ಸಾವುಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ನಾನು ಮಾತುಗಳನ್ನು ಆಡಿದ್ದೆ. ಆ ಸಮಯದಲ್ಲೂ ಕೂಡ ಹೇಳಿದ್ದೆ, ಇದು ವಿಷ ಸೇವಿಸಿ ಆತ್ಮಹತ್ಯೆ ಅಂತೇಳಿ ಬರುತ್ತೆ. ಬಟ್ ಆದರೆ ಪೋಸ್ಟ್ ಮಾರ್ಟಮ್ನಲ್ಲಿ ವಿಷ ಸೇವಿಸಿರ್ತಕ್ಕಂಥದ್ದೇ ಇರೋದಿಲ್ಲ ಅಂತೇಳಿ. ಇಲ್ಲಿ ಕೂಡ ನೋಡಿದರೆ ಇದು ಕೊಲೆ ಅಂತೇಳಿ ರಿಜಿಸ್ಟರ್ ಮಾಡ್ಕೊಳ್ತಾರೆ, ವಿಷ ಸೇವಿಸಿ ಇದನ್ನು ಅಸಹಜ ಸಾವು ಅನ್ನುವಂಥ ರೀತಿಯಲ್ಲಿ ತನಿಖೆ ಆಗಿದೆ ಎನ್ನುವಂಥದ್ದು. ಇದು ಒಂದು ಪ್ಯಾಟರ್ನ್ ಆಗಿದೆ ಅಂತೇಳಿ ನಾನು ಈ ಹಿಂದೆನೇ ಹೇಳಿದ್ದೆ. ಇದನ್ನು ಸೌಜನ್ಯ ಹೋರಾಟಗಾರರು, ಹಿರಿಯ ಸೌಜನ್ಯ ಹೋರಾಟಗಾರರು ಅವರು ಕೂಡ ಎಲ್ಲರೂ ಕೂಡ ಈ ಒಂದು ಪ್ಯಾಟರ್ನ್ ಇದೆ ಅಂತೇಳಿ ಹೇಳಿದರು. ಅದು ಕೂಡ ಇವತ್ತು ಹೈಕೋರ್ಟೇ
ಚಾಟಿ ಬೀಸಿರ್ತಕ್ಕಂಥದ್ದು, ತನಿಖೆ ಅತ್ಯಂತ ಕಳಪೆ ಅಂತೇಳಿ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತು ಅಲ್ಲಿ ಧರ್ಮಸ್ಥಳದಲ್ಲಿ ಆಗ್ತಕ್ಕಂತಹ ಒಂದು 100 ಅಸಹಜ ಸಾವುಗಳು ಮತ್ತು ಕೊಲೆಗಳ ಸಂಬಂಧವಾಗಿ ಹೈಕೋರ್ಟ್ ಏನು ಮಾಡಿದೆ ಅಂತಂದರೆ ಇದನ್ನು ಗಂಭೀರವಾಗಿ ಪರಿಗಣಿಸಿದೆ. ಈಗ ಗಂಭೀರವಾಗಿ ಪರಿಗಣಿಸಿ ಇದಕ್ಕೆ ಒಂದು SIT ನೇಮಕ ಮಾಡಬೇಕು ಅಂತೇಳಿ ಹೇಳಿದೆ. ಹಾಗಾಗಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡ್ಬಿಟ್ಟು ಇವತ್ತು ಒಂದು SITಯನ್ನು ರಚನೆ ಮಾಡಿರ್ತಕ್ಕಂಥದ್ದು. ಬಂಧುಗಳೇ, ಅಲ್ಲಿ ನಡೆದಿರ್ತಕ್ಕಂತಹ ಒಂದು ಕೊಲೆಗಳಿಗೆ ನ್ಯಾಯ ಸಿಗಲೇಬೇಕು. ಯಾಕೆ ಅಂತಂದರೆ ತನಿಖೆ ಅತ್ಯಂತ ಕಳಪೆಯಾಗಿದೆ ಅಂತೇಳಿ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರಿಗೆ ಹೇಳ್ತಾರೆ ಅಂತಂದರೆ ಯಾಕಾಗಿದೆ, ಯಾರ ಪ್ರಭಾವ ಇದೆ, ಯಾರನ್ನು ಉಳಿಸ್ಲಿಕ್ಕೋಸ್ಕರವಾಗಿ ಇವರೆಲ್ಲ ಮಾಡ್ತಾ ಇದ್ದಾರೆ? ಈ ಹೈಕೋರ್ಟ್ ಚಾಟಿ ಬೀಸ್ತಕ್ಕಂಥದ್ದು ಸುಳ್ಳ? ಹೈಕೋರ್ಟ್ ಇವರಿಗೆ ಉಗಿದು ಉಪ್ಪಿನಕಾಯಿ ಹಾಕಿರೋದು ಸುಳ್ಳ? ಇವೆಲ್ಲವುಗಳನ್ನು ತನಿಖೆ ಅತ್ಯಂತ ಕಳಪೆಯಾಗಿದೆ ಅಂಥೇಳಿ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಅಂದರೆ ಗೌರವಾನ್ವಿತ ನಾಗಪ್ರಸನ್ನ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಇಂಥವರು ಹೇಳಿದ್ದು ಕೂಡ ಸುಳ್ಳಾಗುತ್ತೆ. ಇದನ್ನು ಕೂಡ ಇನ್ನು ನಾವು ಅಂಧಭಕ್ತರಾಗಿ ನಾವು ನಂಬ್ತೀವಿ. ನಾವು ಅಲ್ಲಿ ಕೊಲೆಗಳೇ ಆಗಿಲ್ಲ, ಅಲ್ಲಿ SIT ರಚನೆ ಬೇಕು ಅಂತಲೇ ಮಾಡಿದ್ದಾರೆ ಅಂಥೇಳಿ ನಾವು ಧರ್ಮ ಸಂರಕ್ಷಣೆ ಮಾಡ್ತೀವಿ ಅಂಥೇಳಿ ನಕಲಿ ಧರ್ಮ ಸಂರಕ್ಷಣೆ ಮಾಡಲಿಕ್ಕೆ ಇನ್ನೂ ಮುಂದೆ ಹೋಗ್ತೀರಾ ಎನ್ನುವಂಥದ್ದು ನಾನು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಯಾಕಂತಂದರೆ ಅಲ್ಲಿ ಆಗಿರ್ತಕ್ಕಂಥ ಅಸಹಜ ಸಾವುಗಳು, ಕೊಲೆಗಳಿಗೆ 100 ಕೊಲೆ ಅತ್ಯಾಚಾರ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ತನಿಖೆ ಆಗಲಿ, ಅದನ್ನು ಬಿಟ್ಟುಬಿಡಿ ಅದರ ಪಾಡಿಗೆ. ಆದರೆ ಅಲ್ಲಿ ಏನೂ ಆಗಿಲ್ಲ ಅಂತೇಳಿ ತನಿಖೆ ಮಾಡೋದಕ್ಕಿಂತ ಮುಂಚಿತವಾಗಿಯೇ ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಯ ಗ್ರಾಮ ಪಂಚಾಯಿತಿ ದಾಖಲೆಗಳು ಮತ್ತು ಪೊಲೀಸ್ ಠಾಣೆಯ ದಾಖಲೆಗಳು ಯಾವನ್ನೂ ಕೂಡ ಪರಿಶೀಲನೆ ಮಾಡದೇನೆ ಅಲ್ಲಿ ಏನೂ ಆಗಿಲ್ಲ ಎನ್ನುವಂಥದ್ದು ಮೂರ್ಖತನದ ಪರಮಾವಧಿ. ಅಲ್ಲಿ ಮೂರ್ಖತನನೇ ಅಂತ ಹೇಳ್ತೀನಿ ನಾನು. ಯಾಕಂತಂದರೆ ಅಲ್ಲಿಯ ಧರ್ಮಸ್ಥಳ ಪೊಲೀಸ್ ಠಾಣೆಯ ಒಂದು ವರದಿಗಳನ್ನು ಏನಾದರೂ ತಾವುಗಳು ನೋಡಿದ್ದೀರಾ? ಗ್ರಾಮ ಪಂಚಾಯತಿಯ ದಾಖಲೆಗಳನ್ನು ಏನಾದರೂ ನೀವು ನೋಡಿದ್ದೀರಾ? ಹೋಗಲಿ, ಉಗ್ರಪ್ಪ ವರದಿ 2016ರಲ್ಲಿ ಬಂದಿರತಕ್ಕಂಥ ಉಗ್ರಪ್ಪ ವರದಿಯನ್ನು ಏನಾದರೂ ನೀವು ಸ್ಟಡಿ ಮಾಡಿದ್ದೀರಾ? ಇವ್ಯಾವುಗಳನ್ನು ಸ್ಟಡಿ ಮಾಡದೇ ಒಂದು ಅಂಧ ಭಕ್ತರಾಗಿ ಅಲ್ಲಿ ಧರ್ಮಸ್ಥಳದಲ್ಲಿ ಏನೂ ಆಗಿಲ್ಲ, ಯಾವ ಕೊಲೆಗಳನ್ನು ಆಗಿಲ್ಲ ಅಂಥೇಳಿ ಅಂತಕ್ಕಂಥದ್ದು ಅದು ಮೂರ್ಖತನದ ಪರಮಾವಧಿ. ಇವೆಲ್ಲ ದಾಖಲೆಗಳನ್ನು ನೋಡಿ ಆಮೇಲೆ ತಾವುಗಳನ್ನು ಮಾತನಾಡಬೇಕು ಅಲ್ಲಿ ಏನೂ ಆಗಿಲ್ಲ ಅಂತೇಳಿ. ಬಟ್ ಆದರೆ ತನಿಖೆ ಆಗಲಿ ಬಿಡಿ, ತನಿಖೆ ಆಗಲಿ. ಹೈಕೋರ್ಟೇ ಉಗಿದು ಉಪ್ಪಿನಕಾಯಿ ಆಗ್ತಾ ಇದೆ, ತನಿಖೆ ಸರಿಯಾಗಿ ಆಗಿಲ್ಲ ಅಂತೇಳಿ, ಕೊಲೆ ಅಂತೇಳಿ ಕೇಸ್ ರಿಜಿಸ್ಟರ್ ಮಾಡ್ಕೊಳ್ತಾರೆ, ಇದು ವಿಷ ಸೇವಿಸಿ ಅಂತ ಬರ್ತಾ ಇದೆ. ಇನ್ನೂ ಧರ್ಮಸ್ಥಳದಲ್ಲಿ ಹಲವಾರು ಪ್ರಕರಣಗಳಲ್ಲಿ ವಿಷದ ಬಾಟ್ಲು ಪಕ್ಕ ಇತ್ತು, ಹಂಗಾಗಿ ವಿಷ ಕುಡಿದು ಸತ್ರು ಅಂತೇಳಿ ಬರುತ್ತೆ. ಇನ್ನೊಂದು ಪಕ್ಕದಲ್ಲಿ ಹಗ್ಗ ಇತ್ತು ಅಂತ ಬರುತ್ತೆ, ಹಾಗಾಗಿ ಹಗ್ಗ ಹಾಕೊಂಡು ಸತ್ರ ಅಥವಾ ವಿಷ ಕುಡಿದು ಸತ್ರ? ಅದರ ಮೊದಲು ವಿಷ ಕುಡಿದ್ಬಿಟ್ಟು ಆಮೇಲೆ ಹಗ್ಗ ಹಾಕೊಂಡ್ರ, ನೇಣು ಹಾಕೊಂಡ್ರ, ಅಥವಾ ನೇಣು ಹಾಕೊಂಡ್ಬಿಟ್ಟು ಆಮೇಲೆ ವಿಷ ಕುಡಿದ್ರ? ಇವೆಲ್ಲವೂ ತಾವು ಅಲ್ಲಿಯ ಒಂದಿಷ್ಟು ದಾಖಲೆಗಳನ್ನು ಪರಿಶೀಲನೆ ಮಾಡಿದಾಗ ಇವು ನಿಮ್ಗಳಿಗೆ ಸಿಗುತ್ತೆ. ಹಾಗಾಗಿ ತಾವುಗಳು ಏನೂ ಪರಿಶೀಲನೆ ಮಾಡಿಲ್ಲ, ಗ್ರಾಮ ಪಂಚಾಯಿತಿ ದಾಖಲೆಗಳಾಗಿರ್ಬೋದು, ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂತಹ ಪ್ರಕರಣಗಳಾಗಿರ್ಬೋದು, ಅವ್ಯಾವು ಕೂಡಾಗಿನ ತಾವುಗಳು ನೀವು ಪರಿಶೀಲನೆ ಮಾಡಿಲ್ಲ, ವರದಿಯನ್ನು ನೋಡಿಲ್ಲ ಅಂತಂದರೆ ಸುಮ್ಮನೆ ಅಲ್ಲಿ ಏನೂ ಆಗಿಲ್ಲ ಅಂತೇಳಿ ಅನ್ನೋದನ್ನು ಬಿಟ್ಟುಬಿಡಿ. 106 ಹೆಣ್ಣು ಮಕ್ಕಳ ಒಂದು ನ್ಯಾಯದ ಪ್ರಶ್ನೆ ಇದಾಗಿದೆ. ಹಾಗಾಗಿ ಅವರೆಲ್ಲರಿಗೂ ಕೂಡ ಬರೀ ಸೌಜನ್ಯ ಅಲ್ಲ, ಸೌಜನ್ಯಳ ಜೊತೆಗೆ ಹಲವಾರು 106 ನೊಂದಂತಹ ಬುರುಡೆಗಳಿಗೆ, ಆಲ್ ವಿಕ್ಟಿಮ್ಸ್ ಎಲ್ರಿಗೂ ಕೂಡ ನ್ಯಾಯ ದೊರೆಯುವಂತಾಗಲಿ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್.